ಪೊಲೀಸಲ್ಲಿ ಬಹಳಷ್ಟು ಜವಾಬ್ದಾರಿ ಇರ್ತದೆ, ಬಹಳಷ್ಟು ಶ್ರಮ ಇರ್ತದೆ, ಡೇ ಅಂಡ್ ನೈಟ್ ಕೆಲಸ. ಅದಕ್ಕೆ ನಾವು ಇಲಾಖೆಯಲ್ಲಿ ಹೈರಾರ್ಕಿ ಬಹಳಷ್ಟು ಇರ್ತದೆ. ಆದರೆ ಕೂಡ ಇದೆಲ್ಲ ಬಿಟ್ಟು ಒಂದು ಮಾನವೀಯತೆಯ ರೀತಿಯಲ್ಲಿ ನೋಡುವ ಸಂದರ್ಭದಲ್ಲಿ ನನ್ನಲ್ಲಿಂದ ಶುರು ಮಾಡಿ, ನಮ್ಮ ಸೀನಿಯರ್ ಆಫೀಸಲ್ಲಿಂದ ಶುರು ಮಾಡಿ, ಬಿಕಾಸ್ ವಿ ಆರ್ ಡೂಯಿಂಗ್ ದಿಸ್ ವರ್ಕ್, ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿನೇ ಕಮ್ಮಿ ಆಗಿರ್ತದೆ. ಡೇ ಅಂಡ್ ನೈಟ್ ಪ್ರೆಷರ್ ಇರೋ ವರ್ಕ್. ಸೊ ಈ ಕಳ್ತನದಲ್ಲಿ ಅರ್ಧ ಕಳ್ತನದಲ್ಲಿ ಅಕ್ಯೂಸರನ್ನು ರಾತ್ರಿ ಕರ್ಕೊಂಡು ಬಂದಿದ್ದೀವಿ. ರಾತ್ರಿ ಕಳ್ತನದಲ್ಲಿ ನಿದ್ದೆ ಇಲ್ಲದೆ ಹೋಗಿ ಕರ್ಕೊಂಡು ಬಂದಾರೆ. ಸೊ ಅವರು ತಮ್ಮ ಹೆಲ್ತ್ ಅನ್ನು ನೋಡ್ಕೊಳ್ಬೇಕು. ಸೊ ಆ ಕಾಳಜಿ ಕೂಡ ನಮಗಿದೆ. ಇಷ್ಟೊಂದು ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಸಾರ್ವಜನಿಕರ ಕಡೆ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಎಲ್ಲಾರು ನೀವು ಒಂದೇ ರೀತಿಯಲ್ಲಿ ನೋಡ್ತೀರಾ. ಪ್ರತಿಯೊಂದು ಪೊಲೀಸಲ್ಲಿ ತಪ್ಪು ಮಾಡ್ತಾ ಇಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೆ, ತಪ್ಪು ಮಾಡ್ತಾರೆ. ಬಟ್ ಎಲ್ಲಾರು ತಪ್ಪು ಮಾಡೋರು, ಎಲ್ಲಾರು ಲಂಚ ತಗೊಳ್ತಾರೆ ಅಂತ ನೋಡಬೇಡ. ಬಹಳಷ್ಟು ನಿಮ್ ಸಹಕಾರಕ್ಕೆ ನಿಂತ್ಕೊಂಡಿರೋರು ಬಹಳಷ್ಟು ಜನ ಇದ್ದಾರೆ. ಸೊ ಅವ್ರಿಗೆ ನೀವು ಯಾವುದೇ ಒಂದು ಸಮಸ್ಯೆ ಎಲ್ಲಿಯೋ ಒಂದು ಕಡೆ ಬರ್ತಾರೆ, ನಿಮ್ಮ ಸಹಕಾರ, ಒಂದು ಪ್ರೋತ್ಸಾಹ, ಒಳ್ಳೆಯ ಕೆಲಸ ಮಾಡೋ ಒಂದು ಬೆನ್ ತಟ್ಟಿ ನೀವು ಒಳ್ಳೆಯ ಕೆಲಸ ಮಾಡಿದ್ರೆ ಅಂದ್ರೆ ಈ ಸಂದರ್ಭದಲ್ಲಿ ನಮಗೂ ಖುಷಿ ಆಗ್ತದೆ. ಮುಂದೆ ಒಳ್ಳೆಯವರನ್ನು ನಾವು ಸಹಕಾರ ಕೊಡಬೇಕು. ಸೊ ಇಲ್ಲಾಂದ್ರೆ ಕೆಟ್ಟವರನ್ನ ಡಾಮಿನೇಷನ್ ಜಾಸ್ತಿ ಆಗಿ ಬರ್ತದೆ. ಒಳ್ಳೆಯವರನ್ನು ನೀವು ಸಹಕಾರ ಕೊಡುವಾಗ ನಾವು ಒಳ್ಳೆಯವರಾಗಬೇಕಂದ್ರೆ ಎಲ್ಲಾ ತಲೆಯಲ್ಲಿ ಬರ್ತದೆ. ಸೊ ಸಾರ್ವಜನಿಕರಿಗೆ ಕೂಡ ನನ್ನ ಒಳ್ಳೆಯ ಕೆಲಸ ಮಾಡುವಾಗ ನಮ್ಮ ಬೆನ್ ತಟ್ಟಿ ನಮ್ಮ ಆಫೀಸರ್ಸ್ ಸಿಬ್ಬಂದಿ ಇಲ್ಲಕ್ಕೆ ಅಟ್ಲೀಸ್ಟ್ ನೀವು ಒಂದು ಪ್ರೋತ್ಸಾಹ ಕೊಡ್ತೀರಂದ್ರೆ ಇನ್ನೂ ನಮಗೆ ಮೋಟಿವೇಶನ್ ಇರ್ತದೆ. ಸೊ ನನಗಂದ್ರೆ ಬೇಡ, ಅಟ್ಲೀಸ್ಟ್ ನನ್ನ ಸಿಬ್ಬಂದಿ ಎಲ್ಲ ನಿಮ್ಮ ಬೀಟಿಗೆ ಬರುವಾಗ, ನಿಮ್ ಜೊತೆ ಮಾತಾಡುವಾಗ ಒಂದು ಒಳ್ಳೆಯ ರೀತಿಯಲ್ಲಿ ಮಾಹಿತಿ ಕೊಡುವುದಿರಲಿ, ಚೆನ್ನಾಗಿ ಮಾತಾಡೋದಿರಲಿ, ಅದು ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕಂದ್ರೆ ಹೇಳ್ಕೊಳ್ತೀನಿ. ಸೊ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅವರ ಶ್ರಮಕ್ಕೆ ನಾವು ಇಟ್ ಇಸ್ ಪಾರ್ಟ್ ಆಫ್ ಡ್ಯೂಟಿ, ಬಟ್ ಸ್ಟಿಲ್ ಅದೆಲ್ಲ ದಾಟಿ ಕೂಡ ಕೆಲಸ ಮಾಡಿರ್ತಾರೆ. ಸೊ ಕಂಟಿನ್ಯೂಸ್ 24 hours ಕೆಲಸ ಮಾಡಿರ್ತಾರೆ. ಸೊ ಅದಕ್ಕೆಲ್ಲ ನಾವು ಹೇಳ್ತೀವಿ ಅಂದ್ರೆ ಅದಕ್ಕೆ ಮಾತಲ್ಲಿ ಏನೋ ಅದು ಹೇಳೋದಕ್ಕೆ ಆಗೋದೇ ಇಲ್ಲ. ವಿ ಆರ್ ಡೂಯಿಂಗ್ ಬಿಯಾಂಡ್ ದೇರ್ ಜಾಬ್.